ಇಂಗ್ಲೆಂಡ್ನಲ್ಲಿ ನಡೆಯುತ್ತಿರುವ ಟಿ20 ಬ್ಲಾಸ್ಟ್ ನಾರ್ತ್ ಗ್ರೂಪ್ ಪಂದ್ಯದಲ್ಲಿ ರಣರೋಚಕ ಹೋರಾಟ ಕಂಡುಬಂದಿದೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಲಿಸೆಸ್ಟರ್ಶೈರ್ ತಂಡವು 18.5 ಓವರ್ಗಳಲ್ಲಿ 185 ರನ್ ಗಳಿಸಿ ಆಲ್ಔಟ್ ಆಯಿತು. 186 ರನ್ಗಳ ಗುರಿ ಪಡೆದ ಯಾರ್ಕ್ಷೈರ್ ತಂಡ 175 ರನ್ಗಳಿಗೆ 8 ವಿಕೆಟ್ ಕಳೆದುಕೊಂಡು ಸೋಲಿನತ್ತ ಮುಖ ಮಾಡಿತು. ಅಲ್ಲದೆ ಯಾರ್ಕ್ಷೈರ್ ತಂಡದ ಗೆಲ್ಲಲು ಕೊನೆಯ 3 ಎಸೆತಗಳಲ್ಲಿ 11 ರನ್ಗಳ ಅವಶ್ಯಕತೆ ಇತ್ತು. ಇತ್ತ ಇಬ್ಬರು ಬೌಲರ್ಗಳು ಕ್ರೀಸ್ನಲ್ಲಿದ್ದರಿಂದ ಲಿಸೆಸ್ಟರ್ಶೈರ್ ತಂಡ ಗೆಲ್ಲೋದು ಖಚಿತ ಎಂದೇ ಎಲ್ಲರೂ ಭಾವಿಸಿದ್ರು. ಇದನ್ನು ಪುಷ್ಟೀಕರಿಸುವಂತೆ ಜೋಶ್ ಹಲ್ 19ನೇ ಓವರ್ನ 4ನೇ ಎಸೆತದಲ್ಲಿ ನೀಡಿದ್ದು ಕೇವಲ 1 ರನ್ ಮಾತ್ರ. ಅಂತಿಮ 2 ಎಸೆತಗಳಲ್ಲಿ 10 ರನ್ಗಳು ಬೇಕಿತ್ತು. ಈ ವೇಳೆ ಸ್ಟ್ರೈಕ್ಗೆ ಆಗಮಿಸಿದ ಮ್ಯಾಟ್ ಮಿಲ್ನಾ ಭರ್ಜರಿ 6 ಸಿಡಿಸಿದ್ರು. ಕೊನೆಯ ಎಸೆತದಲ್ಲಿ 4 ರನ್ಗಳು ಬೇಕಿತ್ತು. ಈ ವೇಳೆ ಸ್ಕೂಪ್ ಶಾಟ್ನೊಂದಿಗೆ 6 ಸಿಡಿಸುವ ಮೂಲಕ ಮ್ಯಾಟ್ ಮಿಲ್ನಾ ಯಾರ್ಕ್ಷೈರ್ ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ ತಂದುಕೊಟ್ಟರು. ಇದೀಗ ಮ್ಯಾಟ್ ಮಿಲ್ನಾ ಅವರ ಕೊನೆಯ 6 ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇಂಗ್ಲೆಂಡ್ನಲ್ಲಿ ನಡೆಯುತ್ತಿರುವ ಟಿ20 ಬ್ಲಾಸ್ಟ್ ನಾರ್ತ್ ಗ್ರೂಪ್ ಪಂದ್ಯದಲ್ಲಿ ರಣರೋಚಕ ಹೋರಾಟ ಕಂಡುಬಂದಿದೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಲಿಸೆಸ್ಟರ್ಶೈರ್ ತಂಡವು 18.5 ಓವರ್ಗಳಲ್ಲಿ 185 ರನ್ ಗಳಿಸಿ ಆಲ್ಔಟ್ ಆಯಿತು. 186 ರನ್ಗಳ ಗುರಿ ಪಡೆದ ಯಾರ್ಕ್ಷೈರ್ ತಂಡ 175 ರನ್ಗಳಿಗೆ 8 ವಿಕೆಟ್ ಕಳೆದುಕೊಂಡು ಸೋಲಿನತ್ತ ಮುಖ ಮಾಡಿತು. ಅಲ್ಲದೆ ಯಾರ್ಕ್ಷೈರ್ ತಂಡದ ಗೆಲ್ಲಲು ಕೊನೆಯ 3 ಎಸೆತಗಳಲ್ಲಿ 11 ರನ್ಗಳ ಅವಶ್ಯಕತೆ ಇತ್ತು. ಇತ್ತ ಇಬ್ಬರು ಬೌಲರ್ಗಳು ಕ್ರೀಸ್ನಲ್ಲಿದ್ದರಿಂದ ಲಿಸೆಸ್ಟರ್ಶೈರ್ ತಂಡ ಗೆಲ್ಲೋದು ಖಚಿತ ಎಂದೇ ಎಲ್ಲರೂ ಭಾವಿಸಿದ್ರು. ಇದನ್ನು ಪುಷ್ಟೀಕರಿಸುವಂತೆ ಜೋಶ್ ಹಲ್ 19ನೇ ಓವರ್ನ 4ನೇ ಎಸೆತದಲ್ಲಿ ನೀಡಿದ್ದು ಕೇವಲ 1 ರನ್ ಮಾತ್ರ. ಅಂತಿಮ 2 ಎಸೆತಗಳಲ್ಲಿ 10 ರನ್ಗಳು ಬೇಕಿತ್ತು. ಈ ವೇಳೆ ಸ್ಟ್ರೈಕ್ಗೆ ಆಗಮಿಸಿದ ಮ್ಯಾಟ್ ಮಿಲ್ನಾ ಭರ್ಜರಿ 6 ಸಿಡಿಸಿದ್ರು. ಕೊನೆಯ ಎಸೆತದಲ್ಲಿ 4 ರನ್ಗಳು ಬೇಕಿತ್ತು. ಈ ವೇಳೆ ಸ್ಕೂಪ್ ಶಾಟ್ನೊಂದಿಗೆ 6 ಸಿಡಿಸುವ ಮೂಲಕ ಮ್ಯಾಟ್ ಮಿಲ್ನಾ ಯಾರ್ಕ್ಷೈರ್ ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ ತಂದುಕೊಟ್ಟರು. ಇದೀಗ ಮ್ಯಾಟ್ ಮಿಲ್ನಾ ಅವರ ಕೊನೆಯ 6 ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇಂಗ್ಲೆಂಡ್ನಲ್ಲಿ ನಡೆಯುತ್ತಿರುವ ಟಿ20 ಬ್ಲಾಸ್ಟ್ ನಾರ್ತ್ ಗ್ರೂಪ್ ಪಂದ್ಯದಲ್ಲಿ ರಣರೋಚಕ ಹೋರಾಟ ಕಂಡುಬಂದಿದೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಲಿಸೆಸ್ಟರ್ಶೈರ್ ತಂಡವು 18.5 ಓವರ್ಗಳಲ್ಲಿ 185 ರನ್ ಗಳಿಸಿ ಆಲ್ಔಟ್ ಆಯಿತು. 186 ರನ್ಗಳ ಗುರಿ ಪಡೆದ ಯಾರ್ಕ್ಷೈರ್ ತಂಡ 175 ರನ್ಗಳಿಗೆ 8 ವಿಕೆಟ್ ಕಳೆದುಕೊಂಡು ಸೋಲಿನತ್ತ ಮುಖ ಮಾಡಿತು. ಅಲ್ಲದೆ ಯಾರ್ಕ್ಷೈರ್ ತಂಡದ ಗೆಲ್ಲಲು ಕೊನೆಯ 3 ಎಸೆತಗಳಲ್ಲಿ 11 ರನ್ಗಳ ಅವಶ್ಯಕತೆ ಇತ್ತು. ಇತ್ತ ಇಬ್ಬರು ಬೌಲರ್ಗಳು ಕ್ರೀಸ್ನಲ್ಲಿದ್ದರಿಂದ ಲಿಸೆಸ್ಟರ್ಶೈರ್ ತಂಡ ಗೆಲ್ಲೋದು ಖಚಿತ ಎಂದೇ ಎಲ್ಲರೂ ಭಾವಿಸಿದ್ರು. ಇದನ್ನು ಪುಷ್ಟೀಕರಿಸುವಂತೆ ಜೋಶ್ ಹಲ್ 19ನೇ ಓವರ್ನ 4ನೇ ಎಸೆತದಲ್ಲಿ ನೀಡಿದ್ದು ಕೇವಲ 1 ರನ್ ಮಾತ್ರ. ಅಂತಿಮ 2 ಎಸೆತಗಳಲ್ಲಿ 10 ರನ್ಗಳು ಬೇಕಿತ್ತು. ಈ ವೇಳೆ ಸ್ಟ್ರೈಕ್ಗೆ ಆಗಮಿಸಿದ ಮ್ಯಾಟ್ ಮಿಲ್ನಾ ಭರ್ಜರಿ 6 ಸಿಡಿಸಿದ್ರು. ಕೊನೆಯ ಎಸೆತದಲ್ಲಿ 4 ರನ್ಗಳು ಬೇಕಿತ್ತು. ಈ ವೇಳೆ ಸ್ಕೂಪ್ ಶಾಟ್ನೊಂದಿಗೆ 6 ಸಿಡಿಸುವ ಮೂಲಕ ಮ್ಯಾಟ್ ಮಿಲ್ನಾ ಯಾರ್ಕ್ಷೈರ್ ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ ತಂದುಕೊಟ್ಟರು. ಇದೀಗ ಮ್ಯಾಟ್ ಮಿಲ್ನಾ ಅವರ ಕೊನೆಯ 6 ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ.